ಕರೆದು ಮಾತನಾಡಿಸುವಂತಹ ಪ್ರಯತ್ನ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ವೆರಿ ವೆರಿ ಟ್ಯಾಲೆಂಟೆಡ್ ನಮ್ಮ ಶ್ರೀದೇವಿ ಸಂಗೀತಾ ಭಟ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸಂಗೀತಾ ಭಟ್ ಆನ್ ಸ್ಟೇಜ್ ಪ್ಲೀಸ್. ಅದೇ ರೀತಿಯಾಗಿ ಸ್ಪೆಷಲ್ ರೋಲ್ ಅನ್ನ ಮಾಡಿರುವಂತಹ ವೆರಿ ಟ್ಯಾಲೆಂಟೆಡ್ ಅಕ್ಷಿತಾ ಬೋಪಯ್ಯ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ಇನ್ಸ್ಪೆಕ್ಟರ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿರುವಂತಹ ನಮ್ಮ ರಾಘವ್ ಶಿವಮೊಗ್ಗ ಸರ್ ದಯವಿಟ್ಟು ನೀವು ಕೂಡ ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅವರ ಜೊತೆಯಲ್ಲಿ ಮತ್ತೊಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅನ್ನ ಮಾಡಿರುವಂತಹ ಪ್ರದೀಪ್ ಸರ್ ದಯವಿಟ್ಟು ನೀವು ಜಾಯಿನ್ ಆಗ್ಬೇಕು. ಪ್ರದೀಪ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಕಾಲೇಜ್ ಹುಡುಗನ ಪಾತ್ರದಲ್ಲಿ ಬಂದಿರುವಂತಹ ಪ್ರವೀಣ್ ಜೈನ್ ದಯವಿಟ್ಟು ಸ್ಟೇಜಿಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಕಾರ್ತಿಕ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕಾರ್ತಿಕ್ ಅವರು ಇಬ್ರು ಕೂಡ ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ನವೀನ್ ಅವರು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕರಣ್ ಆರ್ಯನ್ ಅವರು ದಯವಿಟ್ಟು ಬರಬೇಕು. ಚಂದ್ರು ಅವರು ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಸ್, ಐ ಹೋಪ್ ಎಲ್ರು ಬಂದಿದ್ದೀರಾ ಅಂತ ಹೇಳಿ. ಅದೇ ರೀತಿಯಾಗಿ ಅರಸಯ್ಯನ ಪ್ರೇಮ ಪ್ರಸಂಗದಲ್ಲಿ ಬ್ಯುಸಿ ಆಗಿರುವಂತಹ ನಮ್ಮ ಮಹಾಂತೇಶ್ ಅವರು ಕೂಡ ಬಂದಿದ್ದಾರೆ. ಮಹಾಂತೇಶ್ ಅವರೇ ದಯವಿಟ್ಟು ನೀವು ಕೂಡ ವೇದಿಕೆಯಲ್ಲಿ ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ನಿಮ್ಗೂ ಕೂಡ. ರಾಜವರ್ಧನ್ ಸರ್, ನಮ್ಮ ಎಲ್ಲ ಆರ್ಟಿಸ್ಟ್ ಇದ್ದಾರೆ, ಮಹಾಂತೇಶ್ ಅವರಿದ್ದಾರೆ, ನೀವೇ ಎಲ್ಲರನ್ನ ಪರಿಚಯಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಓವರ್ ಟು ಯು ಸರ್. ಎಲ್ರಿಗೂ ನಮಸ್ಕಾರ. ಸರ್, ಕಮಲ್ ಶ್ರೀದೇವಿಗೆ ಆಲ್ ದ ಬೆಸ್ಟ್. ಅರಸಯ್ಯನ ಪ್ರೇಮ ಪ್ರಸಂಗ ಅಂತ ಒಂದು ಸಿನಿಮಾದಲ್ಲಿ ಅದ್ಭುತವಾದ ಆಕ್ಟ್ ಮಾಡಿದ್ದಾರೆ ಇವರು ನನಗೆ ಹಳೆ ಪರಿಚಯ. ನಾವಿಬ್ರು ಕೂಡ ಒಂದು ಸಿನಿಮಾ ಮಾಡಬೇಕಾಗಿತ್ತು. ನಿನ್ನೆ ಅಷ್ಟೇ ಇವ್ರನ್ನ ಒಂದು ಇಂಟರ್ವ್ಯೂಲಿ ಮೀಟ್ ಮಾಡಿದೆ. ನಾನು ಹೇಳಿದೆ ಬನ್ನಿ ನಾಳೆ ನಮ್ಮ ಪ್ರೆಸ್ ಮೀಟ್ ಇದೆ. ಅಂದ್ರೆ ಕಲಾವಿದರುಗಳಿಗೆ ಒಂದು ಸ್ಟೇಜ್ ಸಿಗೋದು ಎಷ್ಟು ಕಷ್ಟ ಅಂತ ನಾನು ತುಂಬಾ ನೋಡಿದ್ದೀನಿ. ನನ್ನ ಸಿನಿಮಾ ದಿನ ಜೊತೆನೆ ಇವ್ರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಸಿನಿಮಾಗಳು ಗೆಲ್ಬೇಕು ಅನ್ನೋದಷ್ಟೇ ನಮ್ಮ ಆಸೆ. ದಯವಿಟ್ಟು ನಿಮ್ ಸಿನಿಮಾಗಳು ಒಳ್ಳೇದಾಗ್ಲಿ. ನಾವೆಲ್ಲ ಇಡೀ ತಂಡ ನಿಮ್ ಸಿನಿಮಾಗೆ ಬರ್ತೀವಿ. ನೀವು ಕೂಡ ಅಷ್ಟೇ ನಮ್ಮ ತಂಡಕ್ಕೆ, ನಮ್ಮ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿ. ಇಂಡಸ್ಟ್ರಿ ತುಂಬಾ ಚೆನ್ನಾಗಿರುತ್ತೆ. ಅವಾಗ ನಮ್ಮಗಳನ್ನ ನೋಡ್ಕೊಂಡು ಒಂದಷ್ಟು ಸಿನಿಮಾಗಳು ಕೂಡ ಅದೇ ರೀತಿ ಆಗ್ಲಿ, ಕನ್ನಡ ಇಂಡಸ್ಟ್ರಿ ಬೆಳೀಲಿ. ನಿಜ ಸರ್, ನಾನು ಅದೇ ಉದ್ದೇಶಕ್ಕೆ ಇವತ್ತು ನಿಮ್ಮ ಇವೆಂಟ್ಗೆ ಬಂದಿದ್ದೆ. ಆಕ್ಚುಲಿ ತರುಣ್ ಸರ್ ಈಗ ಆಲ್ರೆಡಿ ಬೆಂಕಿ ಮಳೆ ಸುರಿತಾ ಇದೆ ಸರ್ ಥಿಯೇಟರ್ ಅಲ್ಲಿ. ನೀವು ಹೇಳಿದ್ರಿ ಒಂದು ಮಾತು ನಿಮ್ಮ ಟ್ರೈಲರ್ ಲಾಂಚ್ ಅಲ್ಲಿ, ಮಿಡ್ಲ್ ಬ್ಯಾಟ್ಸ್ಮನ್ಗಳು ಬಂದ್ರು, ನಾವು ಆಡ್ತೀವಿ ಅಂತ ಎಲ್ಲ ಸಿಕ್ಸೇ ಹೊಡೆದ್ಬಿಟ್ಟಿದ್ದೀರ ಸರ್. ಬಹಳ ಅದ್ಭುತವಾಗಿ ಹೋಗ್ತಾ ಇದೆ. ಜೊತೆಗೆ ಇದೇ 19ಕ್ಕೆ ನನ್ನ ಸಿನಿಮಾನು ಅರಸಯ್ಯನ ಪ್ರೇಮ ಪ್ರಸಂಗ ರಿಲೀಸ್ ಆಗ್ತಾ ಇದೆ. ಸೊ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅದೇ ರೀತಿ ಕಮಲ್ ಶ್ರೀದೇವಿ ಸಿನಿಮಾಕ್ಕೂ ಅಂದ್ರೆ ನಾನು ಒಟ್ಟಾರೆ ಹೇಳಕ್ ಬರ್ತಾ ಇರೋದು, ಕನ್ನಡ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ. ಯಾಕಂದ್ರೆ ಇದು ಒಂದು ಒಳ್ಳೆ ಬೆಳವಣಿಗೆ. ಎಲ್ಲ ಹೊಸ ಕಲಾವಿದರಿಗೆ, ಹೊಸ ತಂಡಗಳಿಗೆ ಒಂದು ಒಳ್ಳೆ ಬೆಳವಣಿಗೆ ಆಗಿರುತ್ತೆ. ಸರ್, ರಾಜ್ ಸರ್, ನೀವು ಫಸ್ಟ್ ಟೈಮು ಆಕ್ಟರ್ ಆಗಿದ್ರಿ, ಇವಾಗ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ನಿಮಗೂ ಆಲ್ ದ ಬೆಸ್ಟ್ ಆಗಲಿ, ನಿಮ್ಮ ತಂಡಕ್ಕೂ ಆಲ್ ದ ಬೆಸ್ಟ್ ಆಗಲಿ. ಸರ್, ನೀವು ನಮ್ಮ ಸೀನಿಯರ್ ಅಭಿನಯ ತರಂಗದಲ್ಲಿ, ನಾನು ಅಭಿನಯ ತರಂಗ ಸ್ಟೂಡೆಂಟೇ ಸರ್. ನಮ್ಮ ಡೈರೆಕ್ಟರ್ ಕೂಡ ಅಭಿನಯ ತರಂಗ. ಈ ವಾರ ಅಭಿನಯ ತರಂಗಕ್ಕೆ ಒಂದು ನಾವು ಕೊಡುಗೆ ಕೊಟ್ಟಂಗೆ ನಮ್ಮ ಸಿನಿಮಾಗಳ ಮುಖಾಂತರ. ನಾನು ಒಟ್ಟಾಗೆ ಹೇಳೋದು, ಎಲ್ಲರೂ ಕನ್ನಡ ಸಿನಿಮಾ ನೋಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ 200 ರೂಪಾಯಿ ಮೇಲೆ ಟಿಕೆಟ್ ಆಗಿದೆ. ಈ ಒಂದು ಖುಷಿಲಿ ಎಲ್ಲರೂ ಥಿಯೇಟರ್ಗೆ ಬನ್ನಿ, ಎಲ್ರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಹಾಂತೇಶ್ ಅವರೇ. ಥ್ಯಾಂಕ್ ಯು ಅನ್ಸುತ್ತೆ. ನೀವು ಕೂತ್ಕೋಬಹುದು. ಎಸ್, ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಟು ಅರಸಯ್ಯನ ಪ್ರೇಮ ಪ್ರಸಂಗ. ಇದೀಗ ನಮ್ಮ ಸಂಗೀತಾ ಭಟ್ ಅವರು ಮಾತನಾಡುವಂತಹ ಸಮಯ. ಸಂಗೀತಾ ಅವರೇ, ಕಂಗ್ರ್ಯಾಚುಲೇಷನ್ಸ್. ಶ್ರೀದೇವಿ ಪಾತ್ರವನ್ನ ಅದ್ಭುತವಾಗಿ ನಿಭಾಯಿಸಿದ್ದೀರಾ. ಎಲ್ಲ ಹೆಣ್ಮಕ್ಳಿಗೂ ನಮಗೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ ಸಿಗ್ಬೇಕು ಅಂತ ಆಸೆ. ಟ್ರೈಲರ್ ಅಲ್ಲೇ ಗೊತ್ತಾಗ್ತಾ ಇದೆ. ಸೆಪ್ಟೆಂಬರ್ 19ಕ್ಕೆ ರಿಲೀಸ್. ದಯವಿಟ್ಟು ಮಾತನಾಡಬೇಕು. ಮೊದಲನೇದಾಗಿ ಇಲ್ಲಿ ಪ್ರಸ್ತುತ ಬಂದಿರುವಂತಹ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಆನರ್ಡ್ ಗೆಸ್ಟ್ ದ ವಂಡರ್ಫುಲ್ ಡೈರೆಕ್ಟರ್ ತರುಣ್ ಸುಧೀರ್ ಅವರಿಗೂ ಹಾಗೂ ಆರ್ ವೆರಿ ಓನ್ ಕನ್ನಡ ಬ್ಯೂಟಿಫುಲ್ ರಾಗಿಣಿ ಅವರಿಗೂ ತುಂಬ ಹೃದಯದ ಧನ್ಯವಾದ. ನೀವೆಲ್ಲರೂ ಈ ಒಂದು ವೇದಿಕೆ ಮೇಲೆ ಇವತ್ತು ಅದ್ಭುತವಾದಂತ ಒಂದು ವಿಷಯನ ಗಮನಿಸಿದ್ರಿ.
ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜರಾದ ನಮ್ಮ ಮೇರು ನಟರು ನಮ್ಗೆ ಆಶೀರ್ವಾದ ಮಾಡಕ್ಕೆ ಅಂತ ಬಂದಿದ್ರು. ಅದಕ್ಕೆ ನಾನು ಆ ಒಂದು ವೇದಿಕೆನ ಅಷ್ಟು ಬ್ಯೂಟಿಫುಲ್ ಆಗಿ ಕಲ್ಪಿಸ್ಕೊಟ್ಟಿದ್ದಕ್ಕೆ ರಾಜ್ ಅವ್ರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಪ್ರಾಬಬ್ಲಿ ರಾಜವರ್ಧನ್ ಅವರು ಸಂಗೀತ ಭಟ್ ಈ ಪಾತ್ರನ ಮಾಡಬಹುದು ಅಂತ ಅನ್ಕೊಳ್ಳಿಲ್ಲ ಅಂದಿದ್ರೆ ನಾನು ನಿಮ್ಮೆಲ್ಲರ ಮುಂದೆ ಇವತ್ತಿಲ್ಲಿ ನಿಂತ್ಕೊಂಡು ಮಾತಾಡೋ ಅವಕಾಶ ನನಗೆ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಇನ್ನೊಂದು ನಾನು ಇತ್ತೀಚೆಗೆ ಕೇಳಿದ ಪ್ರಶ್ನೆ, ಕನ್ನಡಿಗರು ಬೆಂಗಳೂರಲ್ಲಿ ತುಂಬಾ ಕಮ್ಮಿ ಆಗಿದಾರಂತೆ, ಹೌದಾ? ಸೌಂಡೇ ಬರ್ತಿಲ್ಲ ಅಂತ ಅದಕ್ಕೆ ಹೇಳ್ತಿರೋದು ಕನ್ನಡಿಗರು ಕಮ್ಮಿ ಆಗಿದ್ದಾರೆ ಅಂತ. ಇಲ್ಲ ರಾತ್ರಿ ಆಯ್ತು ಮನೆಗೆ ಹೋಗ್ಬೇಕು ಅಂತ ಎಲ್ಲ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಒಂದು ಕೂಗಲ್ವಾ? ಅಲ್ಲ, ನೀವು ಪ್ರೂವ್ ಮಾಡ್ತಿದ್ದೀರಾ ಬೆಂಗಳೂರಲ್ಲಿ ಆಕ್ಚುಲಿ ಕನ್ನಡಿಗರು ಕಮ್ಮಿ ಆಗಿದ್ದಾರೆ ಅಂತ. ಕಮ್ಮಿ ಆಗಿದಾರಾ ಅಂತ ಕೇಳ್ತಾ ಇದ್ದಾರೆ. ಹೌದಾ? ಅಟ್ಲೀಸ್ಟ್ ಆ ಕನ್ನಡಿಗರಿಗೋಸ್ಕರ ಆದ್ರೂ ಜೋರಾಗಿ ಒಂದಿಷ್ಟು ಚಪ್ಪಾಳೆ ಹಾಗೂ ಕಿರಿಚ್ಬಿಟ್ರೆ ಓಕೆ. ನಾನು ಅನ್ಕೊಂಡಷ್ಟು ನೀವು ಕೂಗ್ಲಿಲ್ಲ, ಬಟ್ ಸ್ಟಿಲ್ ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ತುಂಬಾ ಹೆಚ್ಚಾಗಿ ನಮ್ಮ ಚಿತ್ರದ ಬಗ್ಗೆ ಮಾತಾಡೋಕೆ ಹೋಗಲ್ಲ. ನಿಮ್ಮ ಮುಂದೆ ನಮ್ಮ ಟ್ರೇಲರ್ನ, ನಮ್ಮ ಟೀಸರ್ನ ಹಾಗೂ ನಮ್ಮ ಸಾಂಗ್ ನ ಹಂಚ್ಕೊಂಡಿದೀವಿ. ಇದೇ 19ಕ್ಕೆ ನಮ್ಮ ಚಿತ್ರ ನಿಮ್ಮ ಹತ್ತಿರದ ಎಲ್ಲಾ ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಾ ಇದೆ. ಅದ್ಭುತವಾದಂತ ಕಲಾವಿದರಿದ್ದಾರೆ ನಮ್ಮ ಚಿತ್ರದಲ್ಲಿ. ನಿಮ್ಮ ಅಚ್ಚುಮೆಚ್ಚಿನ ನಟರಾದಂತ ಕಿಶೋರ್ ಅವರಾಗಿರ್ಬೋದು, ರಮೇಶ್ ಇಂದ್ರ ಅವರಾಗಿರ್ಬೋದು, ಅಥವಾ ಪ್ರವೀಣ್ ಜೈನ್, ನಮ್ ಕಾರ್ತಿಕ್, ನಮ್ ರಾಘು ಶಿವಮೊಗ್ಗ, ನಮ್ಮ ಅಕ್ಷಿತಾ ಅವರು, ಸಚಿನ್ ಅವರ ನಟನೆಯ ಈ ಒಂದು ಚಿತ್ರ ನೀವೆಲ್ಲರೂ ನೋಡ್ಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಗೆ ಸಮಯದ ಆಕ್ಚುಲಿ ಆಭಾರಿ ಇದೆ ನಿಜವಾಗ್ಲು. ಇಷ್ಟು ಜನ ಮಾತಾಡ್ಬೇಕು ವೇದಿಕೆ ಮೇಲೆ, ನೀವೆಲ್ಲರೂ ಮನೆಗೆ ಹೊರಟೋದ್ರೆ ಕಷ್ಟ ಆಗತ್ತೆ. ಸೊ ಐ ವಿಲ್ ಹ್ಯಾಂಡ್ ಓವರ್ ದ ಮೈಕ್ ಟು ಅದರ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಶಮೀರ್ ಅವರೇ. ನಮ್ಮನ್ನ ಆಕ್ಚುಲಿ ಎಂಟರ್ಟೈನ್ ಮಾಡೋದಕ್ಕಿಂತ ನಾವು ಬರೋಕ್ಕೂ ಮುಂಚೆಯಿಂದ ಅವ್ರನ್ನೆಲ್ಲಾರು ಎಂಟರ್ಟೈನ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಅಕ್ಷಿತಾ ಬೋಪಯ್ಯ ಅವರು, ಸಚಿನ್ ಸರ್, ನಿಮ್ಮ ಮಾತಿಗೆ ಕಾಯ್ತೀವಿ ಅಂತ. ಓಕೆ, ಇದೀಗ ಎಸ್ ಅಕ್ಷಿತಾ ಅವರೇ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಪರ್ಫಾರ್ಮೆನ್ಸ್ ಅಷ್ಟೇ ಚೆನ್ನಾಗಿ ಮಾಡಿದ್ದೀರಾ. ಸೆಪ್ಟೆಂಬರ್ 19ಕ್ಕೆ ರಿಲೀಸ್ ಆಗ್ತಾ ಇದೆ, ನಿಮ್ಮ ಮಾತುಗಳು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರೂ ನೋಡಿ ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ. ಅಂಡ್ ಫಸ್ಟ್ಲಿ ತರುಣ್ ಸುದೀಪ್ ಸರ್ ಹಾಗೆ ರಾಗಿಣಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಟೈಮ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ. ಥ್ಯಾಂಕ್ ಯು, ಮೀನ್ಸ್ ಅ ಲಾಟ್. ಹಾಗೆ ತರುಣ್ ಸರ್, ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಏಳುಮಲೆ ಸಕ್ಸಸ್ಗೆ. ಸೊ ಈಗಾಗಲೇ ನೀವು ಟ್ರೈಲರ್, ಟೀಸರ್ ಹಾಗೆ ಸಾಂಗ್ ನೋಡಿ ತುಂಬಾನೇ ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ದೀರಾ. ಸೊ ಕಮಲ್ ಶ್ರೀದೇವಿ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ನಿಜವಾಗ್ಲೂ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಒಂದು 8 ಪಾತ್ರಗಳು ಸೇರಿದ್ರೆ ಏನು ಕತೆ ಅಂತ ಹೇಳ್ತೀವಿ, ಅದೇ ಕಮಲ್ ಶ್ರೀದೇವಿ. ಕಂಪ್ಲೀಟ್ಲಿ ಲೈಕ್ ಫ್ಯಾಮಿಲಿ ಸಮೇತ ನೋಡುವಂತ ಸಿನಿಮಾ ಇದು. ಒಂದಂತೂ ಪ್ರಾಮಿಸ್ ಮಾಡ್ತೀನಿ ನಾನು, ನೀವೆಲ್ಲರೂ ಸೀಟ್ ಎಡ್ಜಲ್ಲಿ ಕೂತ್ಕೊಂಡಂತೂ ನೋಡೋದಂತೂ ಗ್ಯಾರಂಟಿ, ಬಿಕಾಸ್ ಅಷ್ಟು ತುಂಬಾ ಚೆನ್ನಾಗಿದೆ. ಅಂಡ್ ಪ್ರತಿಯೊಬ್ರು ಕ್ಯಾರೆಕ್ಟರ್ ಆಗಿರ್ಲಿ, ಅದ್ರ ಡಿಸೈನ್ ಆಗಿರ್ಲಿ, ರಾಜ್ ಮತ್ತೆ ಡೈರೆಕ್ಟರ್ ಅವರು ತುಂಬಾ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಅಂಡ್ ಪ್ರತಿಯೊಬ್ರು ಆರ್ಟಿಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೆಪ್ಟೆಂಬರ್ 19 ನಮ್ ಸಿನಿಮಾ ಕಮಲ್ ಶ್ರೀದೇವಿ ರಿಲೀಸ್ ಆಗ್ತಾ ಇದೆ. ಸೊ ತುಂಬಾನೇ ಕಾತುರದಿಂದ ಕಾಯ್ತಾ ಇದ್ದೀನಿ ನಿಮ್ಮೆಲ್ಲರ ಜೊತೆ ನೋಡಕ್ಕೆ. ಸೊ ನಾವು ಕರ್ನಾಟಕದಲ್ಲಿದ್ದು ಫಸ್ಟ್ ಪ್ರಾಮುಖ್ಯತೆ ಕನ್ನಡ ಸಿನಿಮಾ ಕೊಡೋಣ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಸಿನಿಮಾದ ನಾಯಕ ನಟ ಈಗಾಗಲೇ ನಮ್ಮ ಸಿನಿಮಾದಲ್ಲಿ ನಿರ್ಮಾಣದ ಜವಾಬ್ದಾರಿಯ ಜೊತೆಗೆ ಇಡೀ ಸಿನಿಮಾದಲ್ಲಿ ತರುಣ್ ಸರ್ ಹೇಳಿದ ಹಾಗೆ ಅದ್ಭುತವಾದಂತಹ ಸಿನಿ ಜರ್ನಿ ಇಲ್ಲಿಂದ ಮತ್ತೆ ಶುರುವಾಗ್ತಾ ಇದೆ. ಸಚಿನ್ ಸರ್, ಎಷ್ಟು ಖುಷಿ ಆಗ್ತಾ ಇದೆ, ಎಷ್ಟು ಹೆಮ್ಮೆ ಅನಿಸ್ತಾ ಇದೆ. 19ನೇ ತಾರೀಕು ನಮ್ಮ ಕನ್ನಡಿಗರ ಮುಂದೆ ಮತ್ತೆ ಬರ್ತಾ ಇದ್ದೀರಾ ನೀವು. ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ರು, ಎಲ್ಲ ಎಷ್ಟು ಜನ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ರು, ಅದಕ್ಕೊಂದು ದೊಡ್ಡ ಥ್ಯಾಂಕ್ಸ್. ಇನ್ನೊಂದು 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ, ಎಲ್ಲರೂ ಹೋಗಿ ಮ್ಯಾಚ್ ನೋಡೋಣ, ಯಾರು ಬೇಜಾರು ಮಾಡ್ಕೋಬೇಡಿ. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಡೇ 1 ಇಂದ ಇವತ್ತರೆಗೂ ನಾವೆಲ್ಲ ಮಾತಾಡ್ಕೊಂಡ್ ಬಂದಿರೋದು ಅಂದ್ರೆ ಕಂಟೆಂಟ್ ಡ್ರಿವೆನ್ ಸಿನಿಮಾ ಅಂತ. ಕಂಟೆಂಟ್ ಡ್ರಿವೆನ್ ಒಂದು ಒಳ್ಳೆ ಸಿನಿಮಾನ ನೀವು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಅದೇ ರೀತಿ ಈ ಸಿನಿಮಾಗಳು ನೀವು ದಯವಿಟ್ಟು 19ನೇ ತಾರೀಕು ಥಿಯೇಟರ್ಗೆ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಸಿನಿಮಾದೊಳಗಡೆ ರಮೇಶ್ ಇಂದ್ರ ಅವರಿದ್ದಾರೆ, ಕಿಶೋರ್ ಸರ್ ಇದ್ದಾರೆ, ಉಮೇಶ್ ಅಣ್ಣ ಇದ್ದಾರೆ, ಸಂಗೀತ ತುಂಬಾ ಒಳ್ಳೆ ಪಾತ್ರ ಮಾಡಿದ್ದಾರೆ, ರಾಘು ಶಿವಮೊಗ್ಗ ಅವರು ಸಿನಿಮಾ ಒಳಗಡೆ ಒಳ್ಳೆ ಪಾತ್ರ ಮಾಡಿದ್ದಾರೆ. ನನ್ನ ಪಾತ್ರ ಮೂಡ್ ಬರೋದಕ್ಕೆ ಮೇಜರ್ ಸಪೋರ್ಟ್ ಅವರೇ. ಅವ್ರಿಲ್ಲ ಅಂದ್ರೆ ನನ್ನ ಪಾತ್ರದ ಬಗ್ಗೆ ತರುಣನ ಮಾತಾಡ್ತಿರ್ಲಿಲ್ಲ, ಯಾರು ಮಾತಾಡ್ತಿರ್ಲಿಲ್ಲ, ಅವರಿಂದಲೇ ಇದು ಆಗಿರೋದು. ಸೊ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್. ಹಾಗೇನೆ
ನಾವು ಸಿನಿಮಾದ ಬಗ್ಗೆ ಜಾಸ್ತಿ ಮಾತಾಡೋಕೆ ಇವತ್ತು ಹೋಗಲ್ಲ. ಸಿನಿಮಾ ನೀವು ನೋಡಿ ನೀವು ಅದ್ರ ಬಗ್ಗೆ ಒಪಿನಿಯನ್ ಕೊಟ್ಮೇಲೆ ನಾನು ಮಾತಾಡ್ತೀನಿ. ಈಗ ಬೇರೆ ಕಲಾವಿದರು ಮಾತಾಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಚಿನ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ರಾಘು ಶಿವಮೊಗ್ಗ ಸರ್, ನಮ್ಮ ಸಿನಿಮಾ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಟ್ರೈಲರ್ ಮತ್ತೆ ಟೀಸರ್ನ ಸಾಕಷ್ಟು ಜನ ನೋಡಿದ್ದೀರಾ. ನೋಡದೇ ಇರೋರು ದಯಮಾಡಿ ಕಮಲ್ ಶ್ರೀದೇವಿ ಟ್ರೈಲರ್ನ ನೋಡಿ ಯೂಟ್ಯೂಬಲ್ಲಿ. ಡೆಫಿನೆಟ್ಲಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. 19ನೇ ತಾರೀಕು ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ರಾಜವರ್ಧನ್ ಸರ್, ಇದೀಗ ಎಲ್ಲ ಕಲಾವಿದರ ಪರವಾಗಿ ನೀವು ಮಾತನಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಪ್ರತಿಯೊಂದು ವೇದಿಕೆಯಲ್ಲಿ ನಾವು ಬರೀ ಕಂಟೆಂಟ್ ಅಂತ ಮಾತಾಡ್ಕೊಂಡ್ ಬಂದ್ವಿ. ಯಾರಿಗೂ ಥ್ಯಾಂಕ್ಸೇ ಹೇಳಿರ್ಲಿಲ್ಲ. ಅಂದ್ರೆ ಒಂದೂವರೆ ವರ್ಷ ಜರ್ನಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನನ್ನ ಮೈಂಡ್ ಸೆಟ್ ಏನು ಅಂದ್ರೆ, ಒಂದು ದೊಡ್ಡ ಸ್ಟೇಜು, ತುಂಬಾ ಮೀಡಿಯಾದವರೆಲ್ಲ ಬಂದಿರ್ತಾರೆ, ನಮ್ಮ ಸಿನಿಮಾನ ಪ್ರಮೋಟ್ ಮಾಡಬೇಕು ಅನ್ನೋದು ಒಂದೇ ಇಂಟೆನ್ಷನ್ ನನಗೆ. ಸೊ ಆ ರೀಸನ್ಗಳಲ್ಲಿ ನಾನು ತುಂಬಾ ಜನಕ್ಕೆ ಥ್ಯಾಂಕ್ಸ್ ಹೇಳೋದನ್ನ ಮರ್ತೋಗಿದ್ದೀನಿ. ಇಷ್ಟು ದಿನ ಆ ಕೆಲಸ ಮಾಡಿದೀವಿ, ಕಂಟೆಂಟ್ನ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿ ತುಂಬಾ ಸಿನಿಮಾಗೆ ಬಗ್ಗೆ ಮಾತಾಡಿದೀವಿ. ಇವತ್ತು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳುವಂತ ಟೈಮ್ ಇದು ತುಂಬಾ ಅರ್ಥಪೂರ್ಣವಾದ ಸ್ಟೇಜ್ ಆಗ್ಬೇಕು. ನಾನು ಫಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಇಡೀ ಸಿನಿಮಾ ಇವತ್ತು ಎಲ್ಲೇ ಏನೇ ಪಬ್ಲಿಸಿಟಿ ಆಗಿರ್ಬೋದು, ಎಲ್ಲೇ ನಾವು ಕಮಲ್ ಶ್ರೀದೇವಿ ಬಗ್ಗೆ ಮಾತಾಡ್ತಿರ್ಬೋದು, ಇದಕ್ಕೆ ಮೇನ್ ಕಾರಣ ನಮ್ಮ ಪ್ರವೀಣ್, ನಮ್ಮ ಕನ್ನಡ ಪಿಕ್ಚರ್ ಪ್ರವೀಣ್. ಇಡೀ ಎಂಟೈರ್ ಮೀಡಿಯಾನ ತುಂಬಾ ಚೆನ್ನಾಗಿ ನಮ್ಮ ಜೊತೆ ಸಪೋರ್ಟಿವ್ ಆಗಿ ಇಟ್ಕೊಂಡು ಹ್ಯಾಂಡಲ್ ಮಾಡಿದ್ದಾರೆ. ಇಡೀ ಸಿನಿಮಾ ಏನೇ ಕ್ರೆಡಿಟ್ ಇದ್ರೂ ಪಬ್ಲಿಸಿಟಿ ವೈಸ್ ಅಲ್ಲಿ ನಮ್ಮ ಪ್ರವೀಣ್ಗೆ ಸೇರಬೇಕು ಇದು. ದೆನ್ ನಮ್ಮ ಕ್ಯಾಮ್ರಾಮನ್ ನಾಗೇಶ್ ಸರ್, ನನ್ನ ಸರ್ ದಯವಿಟ್ಟು ಬರಬೇಕು. ನಮ್ಮ ಸರ್ ತುಂಬಾ ಒಂದು 15 ಇಯರ್ಸ್ ಸೀನಿಯರ್ ಪರ್ಸನ್, ಬಟ್ ಬರೋದೇ ಇಲ್ಲ ಅವರು ಎಲ್ಲೂ. ಅದ್ಭುತವಾದ ಇವತ್ತು ಬೆಳಗ್ಗೆ ತಾನೇ ಸಿನಿಮಾ ಕಂಟೆಂಟ್ ಅಪ್ಲೋಡ್ ಮಾಡ್ಬಿಟ್ಟು ಬಂದ್ವಿ ಯೋಫೋ ಕ್ಯೂಬ್ಗೆ. ಎಕ್ಸ್ಟ್ರಾಡಿನರಿ ಆಗಿ ಬಂದಿದೆ. ಕಲರ್ ವೈಸು, ಕಲರ್ ಪ್ಯಾಲೆಟ್ ಆಗಿರ್ಬೋದು, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿಯೊಂದು ಸಾರಿ ನಮ್ಮ ಸಿನಿಮಾ ನಮ್ದು ಗ್ರೇಟ್ ಅಂತ ಹೇಳ್ತಿರ್ತೀವಿ. ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ. ನಾಗೇಶ್ ಸರ್ ತುಂಬಾ ಈ ವರ್ಷದ ಕ್ಯಾಮ್ರಾಮನ್ಗಳಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ನಿಂತ್ಕೋತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದೆನ್ ಕೀರ್ತನ್ ಅವ್ರ ಬಗ್ಗೆ ಹೇಳಬೇಕು. ಕೀರ್ತನ್ ಅವ್ರಿಗೆ ಎಷ್ಟು ಟಾರ್ಚರ್ ಮಾಡಿದೀವಿ ಅನ್ನೋದು ನನಗೆ ಗೊತ್ತು. ದೆನ್ ಇಡೀ ಸಿನಿಮಾದಲ್ಲಿ ಮ್ಯೂಸಿಕ್ ಅನ್ನೋದಿದೆಯಲ್ಲ, ಇದು ಯಾವುದು ನಿಮಗೆ ಒಂದ್ಸರಿ ರ್ಯಾಪ್ ಬರುತ್ತೆ, ಒಂದ್ಸರಿ ಪುರಂದರದಾಸರದ್ದು ಒಂದಷ್ಟು ಮ್ಯೂಸಿಕ್ ಬರುತ್ತೆ. ಬೇರೆ ಪ್ಯಾಟರ್ನ್ಗಳು ಮಾಡಿದೀವಿ. ರೀ ರೆಕಾರ್ಡಿಂಗ್ ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿ ಮಾಡಿದೀವಿ. ನೋಡೋ ಜನಕ್ಕೆ ಕೊಡೋ 100 ರೂಪಾಯಿಗೆ ಅದ್ಭುತವಾದ ಕಣ್ಣಿಗೆ ಹಬ್ಬ ಹಾಗೂ ಕಿವಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಈ ಸಿನಿಮಾ. ಕೀರ್ತನ್ ಥ್ಯಾಂಕ್ ಯು ಸೋ ಮಚ್. ದೆನ್ ನನ್ನ ಆರ್ಟ್ ಡೈರೆಕ್ಟರ್ ಗುಣ ಆಗ್ಲಿ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ದೆನ್ ನನ್ನ ಎಲ್ಲ ಕಲಾವಿದರುಗಳು, ಕಿಶೋರ್ ಸರ್ ಅಂತ ದೊಡ್ಡ ಆರ್ಟಿಸ್ಟು ಈ ಸಿನಿಮಾನ ಒಪ್ಕೊಂತಾರೆ ಅಂದ್ರೆ ಅದು ಗ್ರೇಟ್. ಆಕ್ಚುಲಿ ಅದು ಸ್ಕ್ರಿಪ್ಟ್ ಅಷ್ಟು ಬರ್ತಿದ್ರೆ ಮಾತ್ರ ಅವ್ರು ಒಪ್ಕೊಳಕ್ಕಾಗೋದು. ಸೊ ಅದ್ಭುತವಾದ ಪಾತ್ರ ಮಾಡಿದ್ದಾರೆ ಕಿಶೋರ್ ಸರ್. ಎಲ್ಲ ಮೀಡಿಯಾಗಳಲ್ಲಿ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾಳೆ ಕೂಡ ಸ್ಪೆಷಲ್ ಪ್ರೆಸ್ ಮೀಟ್ ಇಟ್ಕೊಂಡಿದೀವಿ ಕಿಶೋರ್ ಸರ್ಗೋಸ್ಕರ. ಥ್ಯಾಂಕ್ ಯು ಕಿಶೋರ್ ಸರ್. ನಮ್ಮ ಒಂದು ಹುಚ್ಚುತನಕ್ಕೆ ನೀವು ಬಂದು ಜೊತೆಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಿತ್ರ ಸರ್ ಆಗಿರ್ಬೋದು, ನಮ್ಮ ರಾಘು ಶಿವಮೊಗ್ಗ ಅವರಾಗಿರ್ಬೋದು, ನಮ್ಮ ಚಿಕ್ಕ ಹುಡುಗ ನಿನ್ನಿಂದಲೇ ನಮ್ಮ ಪ್ರಾರಂಭವಾಗಿರೋದು ಸನ್ ಕಾರ್ತಿಕ್ ಅವರಾಗಿರ್ಬೋದು, ಎಲ್ಲರೂ ತುಂಬಾ ಅದ್ಭುತವಾದ ಪ್ರತಿಭೆಗಳು. ತುಂಬಾ ಅಚ್ಚುಕಟ್ಟಾಗಿ, ಅಂದ್ರೆ ಒಂದು ತುಂಬಾ ದೊಡ್ಡ ಕಂಟೆಂಟ್ ನ ಆ ಕ್ಯಾರೆಕ್ಟರ್ ಅವರವರೇ ಹೇಳ್ಬೇಕಾಗತ್ತೆ. ಆ ತರದಲ್ಲಿ ತುಂಬಾ ಅಚ್ಚುಕಟ್ಟಾಗಿ, ಅದ್ಭುತವಾಗಿ, ತುಂಬಾ ಜವಾಬ್ದಾರಿಯಿಂದ ಸಿನಿಮಾನ ಮಾಡಿಕೊಟ್ಟಿದ್ದಾರೆ. ನನ್ನ ಎಲ್ಲ ಕಲಾವಿದರುಗಳಿಗೂ ಥ್ಯಾಂಕ್ ಯು ಸೋ ಮಚ್. ಈ ಕೊಲಾಬರೇಷನ್ ಮುಂದುವರಿಸ್ತಾನೆ ಇರೋಣ. ವರ್ಷಕ್ಕೊಂದೊಂದು ಸಿನಿಮಾಗಳು ಮಾಡ್ತಾನೆ ಇರೋಣ. ನಾನು ಆಕ್ಟ್ ಮಾಡೋ ಎಲ್ಲ ಸಿನಿಮಾಗಳಲ್ಲೂ ನೀವೆಲ್ಲರೂ ಇದ್ದೇ ಇರ್ತೀರಾ. ದಯವಿಟ್ಟು ನನ್ನ ತಡ್ಕೊಳ್ಳಿ ಇನ್ನೂ ಒಂದು ಸ್ವಲ್ಪ ದಿನ ವರ್ಷ. ಥ್ಯಾಂಕ್ ಯು ಸೋ ಮಚ್. ನಿಮಿಷ ಈ ಬಾಸ್ ಬಗ್ಗೆ ಹೇಳ್ಬೇಕು. ಒಂದೇ ನಿಮಿಷ. ತರುಣ್ ಅಣ್ಣ ಹೇಳಿದ್ರು ನನ್ನ ಸಾಂಗ್ ಬಗ್ಗೆ ದರ್ಶನ್ ಅಣ್ಣ ಯಾವಾಗಲೂ ಕೇಳ್ತಾರೆ ಅಂತ. ಆ ವಿಚಾರ ನನಗೆ ಹರಿ ಸರ್ ಹೇಳಿದ್ರು. ನಾನೇ ಅದನ್ನ ಖುದ್ದಾಗಿ ದರ್ಶನ್ ಸರ್ ಬಾಯಲ್ಲೂ ಕೇಳಿದ್ದೆ. ಅದನ್ನ ಯಾವತ್ತೂ ಪಬ್ಲಿಕ್ ಆಗಿ ಹೇಳಿರಲಿಲ್ಲ. ಏನಕ್ಕೆ ಅಂದ್ರೆ ಅವ್ರು ತೋರ್ಸೋ ಪ್ರೀತಿನ ನಾವು ಅಂಡ್ಯೂ ಅಡ್ವಾಂಟೇಜ್ ಆಗಿ ತಗೋಬಾರ್ದು ಅಂತ ಇವತ್ತು ನೀವು ಹೇಳಿದ್ದೀರಾ. ಅದಕ್ಕೆ ಪ್ರೆಸ್ ಮೂಲಕ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆ ಸಾಂಗ್ ನನಗಿಂತ ಜಾಸ್ತಿ ದರ್ಶನ್ ಸರ್ ಕೇಳಿದ್ದಾರೆ. ಆ ಸಾಂಗ್ ಇವತ್ತವರೆಗೂ ಅವ್ರಿಗೆ ಅಚ್ಚುಮೆಚ್ಚಿನ ಸಾಂಗ್ ಅನ್ನೋದು ನನ್ಗೆ ತುಂಬಾ ಪ್ರೀತಿ. ಇಂಡಸ್ಟ್ರಿ ಬಂದು ಏನು ಅಚೀವ್ ಮಾಡಿದೋ ಬಿಟ್ಟಿದೋ ಗೊತ್ತಿಲ್ಲ. ನಮ್ಮ ನಂಬರ್ 1 ಸ್ಟಾರ್ಗೆ ಫೇವ್ರೇಟ್ ಸಾಂಗ್ ನಂದು ಅನ್ನೋದು ಒಂದು ಹೆಮ್ಮೆ ಇರುತ್ತೆ. ಥ್ಯಾಂಕ್ ಯು. ಮಂತ್ರಿ ಮಾಲಲ್ಲಿ ತುಂಬಾ ಅದ್ಭುತವಾದ ಸೆಟಪ್ ಹಾಕೊಟ್ಟಿರೋ ನಮ್ಮ ನವರಸನ್ಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದನೇ ಅನ್ಸುತ್ತೆ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಾಗಿದ್ದು.
ಎಲ್ಲೋ ಒಂದು ಹೋಟೆಲಲ್ಲಿ ಮಾಡೋಣ ಅಂತ ಬಂದಾಗ ಇಲ್ಲ, ಕನ್ನಡಿಗರಿರೋ ಜಾಗ, ಕನ್ನಡಿಗರು ಬರುವಂತ ಜಾಗ, ನಿಮ್ಮ ಸಿನಿಮಾನ ಕನ್ನಡದವ್ರ ಮಧ್ಯನೇ ಪ್ರಮೋಟ್ ಮಾಡಬೇಕು ಅಂತ ನವರಸನ್ ಅವ್ರದ್ದು ಐಡಿಯಾ ಇದು. ಆಕ್ಚುಲಿ ತುಂಬಾ ಕಮ್ಮಿ ರೇಟ್ಗೆ, ಅಂದ್ರೆ ಕಮರ್ಷಿಯಲ್ ಆಗಿ ಎಕ್ಸ್ಪೆಕ್ಟ್ ಮಾಡದೆ ತುಂಬಾ ಕಮ್ಮಿ ರೇಟ್ಗೆ ಕನ್ನಡ ಸಿನಿಮಾಗಳು ಒಳ್ಳೇದಾಗಬೇಕು ಅಂದ್ಬಿಟ್ಟು ನವರಸನ್ ಸಪೋರ್ಟ್ ಮಾಡ್ಕೊಡಿದ್ರೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅವ್ರ ಪ್ರೆಸ್ ಮೀಟ್ಗಳಿಗೋಸ್ಕರ ಅಷ್ಟೇ ನಮ್ಗೆ GT ಮಾಲಲ್ಲಿ ತುಂಬಾ ಕಮ್ಮಿ ಅಮೌಂಟ್ಗೆ ತುಂಬಾ ಪ್ರೆಸ್ ಮೀಟ್ ನಾವು ಅವ್ರದ ಇದರಲ್ಲೇ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಪರವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಪ್ರೀತಿಯ ಧನ್ಯವಾದಗಳು. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಜೊತೆಯಾಗಿದ್ದೀರಾ. ಎಲ್ಲ ಕಲಾವಿದರಿಗೆ ಸಮಯದ ಅಭಾವ ಇರೋದ್ರಿಂದ ಮಾತಾಡ್ಸಕ್ಕಾಗಿಲ್ಲ. 19ಕ್ಕೆ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಜನರೇ ಬರ್ತೇವೆ ನಾವೆಲ್ಲರೂ. ಹಾ, ಮಾತಾಡ್ತೀರಾ? ಯಾ ಮಾತಾಡ್ಬಹುದು. ಐ ಥಿಂಕ್ ವಿ ಹ್ಯಾವ್ ಟೈಮ್. ಪ್ರವೀಣ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.